ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್. ನಾನು ಭುವನ. ದಶಕಗಳ ಕಾಲ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತ ಕಲ್ಯಾಣ ಕರ್ನಾಟಕದ ಮಣ್ಣಿನಲ್ಲಿ ಈಗ ಅಭಿವೃದ್ಧಿಯ ಹೊಸ ಸೂರ್ಯೋದಯವಾಗ್ತಾ ಇದೆ. ಕೆಲವು ಘೋಷಣೆಗಳಿಗೆ ಸೀಮಿತವಾಗಿದ್ದಂತ ಈ ಭಾಗದ ಬೇಡಿಕೆಗಳಿಗೆ ಈಗ ಸರ್ಕಾರ ಜೀವ ತುಂಬಿದೆ. ಈ ಕುರಿತಾದ ಒಂದು ವಿಶೇಷ ಮಾಹಿತಿ ಇಲ್ಲಿದೆ. ಇದು ಈ ಹೊತ್ತಿನ ಸುದ್ದಿ ಕರ್ನಾಟಕ. ರಾಜಕಾರಣದಲ್ಲಿ ಮಾತು ಕೊಡೋದು ಸುಲಭ, ಆದ್ರೆ ಕೊಟ್ಟ ಮಾತನ್ನ ಈಡೇರಿಸೋದು ಜನಪರ ನಾಯಕರಿಗೆ ಮಾತ್ರ ಸಾಧ್ಯ. ಕಲ್ಯಾಣ ಕರ್ನಾಟಕದ ಜನರ ದಶಕಗಳ ಕನಸನ್ನ ನನಸು ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಈ ಅಭಿವೃದ್ಧಿ ಕ್ರಾಂತಿಯ ಹಿಂದೆ ಇರೋದು ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು. ಅವರ ಒಂದು ಕಾರ್ಯ ಅಧ್ಯಕ್ಷತೆಯಲ್ಲಿ ಅಜಯ್ ಸಿಂಗ್ ಅವರು ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಕ್ಷೇತ್ರಗಳ ಅಂತ ವಿಂಗಡಿಸಲಾಗದೆ ಎಲ್ಲಾ ಕ್ಷೇತ್ರಗಳನ್ನು ಒಂದೇ ರೀತಿಯಾಗಿ ನೋಡ್ತಾ ಪ್ರತಿ ಕ್ಷೇತ್ರಕ್ಕೂ ಅಭಿವೃದ್ಧಿಯ ಗಮನವನ್ನ ಕೊಟ್ಟಿರುವುದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ನಿಂತವರಂತೆ ಕಾಣ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದೃಢ ಸಂಕಲ್ಪ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಕ್ರಿಯಾಶೀಲತೆಯಿಂದಾಗಿ ಕಲ್ಯಾಣದ ಚಿತ್ರಣವೇ ಬದಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದಾದ್ಯಂತ 17 ಭವ್ಯ ಪ್ರಜಾಸೌಧಗಳು ಮತ್ತೆ 300 ಹೊಸ ಕರ್ನಾಟಕದ ಪಬ್ಲಿಕ್ ಶಾಲೆಗಳು ಹಾಗೂ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನದೊಂದಿಗೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕುಗಳಲ್ಲಿ ಅಭಿವೃದ್ಧಿಯ ಮಾದರಿಯಾಗಿ ಹೊರಹೊಮ್ಮುತ್ತಿದೆ. ಹೌದು, ಇದು ಪ್ರಜಾಸೌಧಗಳ ಯುಗ. ಹಿಂದೆ ಘೋಷಣೆ ಆಗಿದ್ದಂತ ಹೊಸ ತಾಲೂಕುಗಳಲ್ಲಿ ಕಚೇರಿ ಇಲ್ಲದೆ ಜನ ಪರದಾಡ್ತಾ ಇದ್ರು. ಇದನ್ನ ಮನಗಂಡಂತ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು 163 ಕೋಟಿ ರೂಪಾಯಿ ವೆಚ್ಚದಲ್ಲಿ 17 ಭವ್ಯ ಪ್ರಜಾಸೌಧಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇದರಿಂದಾಗಿ ಒಂದೇ ಸೂರಿನಡಿ ಜನರಿಗೆ ಆಡಳಿತಾತ್ಮಕ ಸೇವೆಗಳು ಕೂಡ ಲಭ್ಯವಾಗ್ತಿವೆ. ಅಷ್ಟೇ ಅಲ್ಲ, ಶಿಕ್ಷಣವೇ ಈ ಭಾಗದ ಶಕ್ತಿ ಅಂತ ನಂಬಿರುವಂತ ಸರ್ಕಾರ ಅಕ್ಷರ ಲೋಕದಲ್ಲಿ ಕ್ರಾಂತಿ ಮಾಡ್ತಿದೆ. ಮಂಡಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 25% ಅನುದಾನವನ್ನ ಶಿಕ್ಷಣಕ್ಕೆ ಮೀಸಲಿಡಲಾಗಿದೆ. ಬರೋಬ್ಬರಿ 300 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಬಡ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಾಗ್ತಿದೆ. ಎಲ್ಕೆಜಿಯಿಂದ ಪಿಯುಸಿವರೆಗೂ ಕೂಡ ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ಈಗ ಕಲ್ಯಾಣದ ಹಳ್ಳಿಗೂ ಕೂಡ ತಲುಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ದೃಢ ಸಂಕಲ್ಪ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಕ್ರಿಯಾಶೀಲತೆಯಿಂದಾಗಿ ಕಲ್ಯಾಣದ ಚಿತ್ರವೇ ಇದೀಗ ಬದಲಾಗ್ತಾ ಇರೋದು ಸಂತೋಷದ ವಿಚಾರ. ಕಲ್ಯಾಣ ಕರ್ನಾಟಕದಾದ್ಯಂತ 17 ಭವ್ಯ ಪ್ರಜಾಸೌಧಗಳು, 300 ಹೊಸ ಕರ್ನಾಟಕದ ಪಬ್ಲಿಕ್ ಶಾಲೆಗಳು ಹಾಗೂ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನದೊಂದಿಗೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕುಗಳು ಅಭಿವೃದ್ಧಿಯ ಮಾದರಿಯಾಗಿ ಹೊರಹೊಮ್ಮುತ್ತಿದೆ. 321 ಜೆ ಮೀಸಲಾತಿಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದಿವಂಗತ ಧರ್ಮಸಿಂಗ್ ಅವರು ಕಂಡಿದ್ದಂತ ಕನಸನ್ನ ನನಸು ಮಾಡೋದಕ್ಕೆ ಅಜಯ್ ಧರ್ಮಸಿಂಗ್ ಅವರು ಶ್ರಮಿಸ್ತಾ ಇದ್ದಾರೆ. ಈ ವರ್ಷ 5,000 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 13,000 ಕೋಟಿ ರೂಪಾಯಿಗಳ ಬೃಹತ್ ಕ್ರಿಯಾ ಯೋಜನೆ ಈಗ ಕಲ್ಯಾಣದ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ಆರೋಗ್ಯ, ಸಾರಿಗೆ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಕಲ್ಯಾಣ ಕರ್ನಾಟಕ ಈಗ ನಿಜವಾದ ಕಲ್ಯಾಣವನ್ನ ಕಾಣ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನಂಜುಂಡಪ್ಪ ವರದಿಯ ಆಶಯದಂತೆ ಪ್ರಾದೇಶಿಕ ಅಸಮಾನತೆ ತೊಲಗಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ಪಣ ತೊಟ್ಟಿದೆ. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ದೂರದೃಷ್ಟಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲದಿಂದಾಗಿ ಕಲ್ಯಾಣ ಕರ್ನಾಟಕವು ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯಾಗಿ ಬೆಳೀತಾ ಇದೆ. ಇದು ಕೇವಲ ಅಂಕಿ ಅಂಶಗಳ ಆಟವಲ್ಲ, ಇದು ಬದಲಾವಣೆಯ ಪರ್ವ. ಇದಾಗಿತ್ತು ಈ ದಿನದ ಸುದ್ದಿ. ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.